ಇವತ್ತು ಒಂದು ಹೊಸದಾಗಿ ಒಂದು ಕರ್ನಾಟಕ ಮಾದರ ಮಹಾಸಭಾ ಅಸ್ತಿತ್ವಕ್ಕೆ ಬರ್ತಾ ಇದೆ. ಅದು ನಮ್ಮ ಕರ್ನಾಟಕ ಸರ್ಕಾರದ ಆಹಾರ ಸಚಿವರಾದಂತಹ ಕೆ.ಎಚ್. ಮುನಿಯಪ್ಪನವರು ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ವಹಿಸಿಕೊಂಡು ಅದರ ಒಂದು ಸದಸ್ಯತ್ವ ಅಭಿಯಾನ ಮತ್ತು ಒಂದು ಸಂಘದ ಅಡಿಯಲ್ಲಿ ನಾವೆಲ್ಲರೂ ಮಾಡೋಣ, ವೀರಶೈವ ಮಹಾಸಭಾ, ಒಕ್ಕಲಿಗ ಸಂಘ, ಕುರುಬರ ಸಂಘ ಯಾವ ರೀತಿ ಇದೆಯೋ ಆ ಒಂದು ಮಾದರಿಯಲ್ಲಿ ರಾಜ್ಯಾದ್ಯಂತ ಸಮುದಾಯವನ್ನು ಸಂಘಟಿಸಿ ಸದಸ್ಯರನ್ನಾಗಿ ಮಾಡುವುದರ ಮೂಲಕ ಒಂದೆಡೆಗೆ ಎಲ್ಲ ಕಡೆಗೆ ತರಬೇಕು ಅಂತ ಹೇಳಿ ಸತತವಾದಂತಹ ಪ್ರಯತ್ನವನ್ನ ಶ್ರೀ ಕೆ.ಎಚ್. ಮುನಿಯಪ್ಪನವರು ಮಾಡ್ತಾ ಇದ್ದಾರೆ. ಒಂದು 10 ವರ್ಷದ ಹಿಂದೆನೋ ನಾವೆಲ್ಲ ಸೇರಿ ಈ ಒಂದು ಕರ್ನಾಟಕ ಮಾದರ ಮಹಾಸಭಾವನ್ನ ಸ್ಥಾಪನೆ ಮಾಡಿ ಅದನ್ನ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ಅದು ಹಾಗೆ ಸ್ಥಗಿತಗೊಂಡಿತ್ತು. ಈಗ ಅದಕ್ಕೆ ಹೆಚ್ಚು ಚಾಲನೆಯನ್ನು ನೀಡಿ ಈಗಾಗಲೇ ಇಲ್ಲೇ ಎದುರುಗಡೆಗೆ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದ ಒಂದು ಕಟ್ಟಡದಲ್ಲಿ ಬಾಡಿಗೆಯನ್ನ ಪಡೆದಿದ್ದಾರೆ. ಅಲ್ಲಿ ಪಡೆದು ಕಚೇರಿ ಈಗ ಇದ್ರ ಮಧ್ಯದಲ್ಲಿ ಏನು ಕಳೆದ 30 ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನ ಜಾರಿಗೆ ತರುವಂತ ಒಂದು ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಎಂಬತಕ್ಕಂತ ಆಜ್ಞೆ ಬಂದ ನಂತರ ತಕ್ಷಣವೇ ನಮ್ಮ ಮುಖ್ಯಮಂತ್ರಿಗಳು ನಾವು ಇದನ್ನ ಜಾರಿಗೆ ತರ್ತೀವಿ, ಇದ್ದಂತ ಅಡೆತಡೆಗಳೆಲ್ಲ ನಿವಾರಣೆ ಆಗಿದೆ, ನಾವು ಮಾಡಬೇಕು, ನಾವು ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ನಾವು ಹೇಳಿದ್ವಿ, ನಾವು ಅಧಿಕಾರಕ್ಕೆ ಬಂದ್ರೆ ನಾವ್ ಇದನ್ನ ಜಾರಿ ತರ್ತೀವಿ ಅಂತಕ್ಕಂಥದ್ದು ಹೇಳಿದ್ವಿ. ನಾವು ಬರೀ ರೆಕಮೆಂಡ್ ಮಾತ್ರ ಮಾಡಿದ್ವಿ, ಜಾರಿ ತರುವ ಅಧಿಕಾರ ನಮಗಿರ್ಲಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ನಮಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಏನು ನಾನಾ ರೀತಿಯ ನಮ್ಮಲ್ಲಿ ಅಷ್ಟು ಸುಲಭ ಇಲ್ಲ. ಈ ಕರ್ನಾಟಕದಲ್ಲಿ ಈ ಜಾತಿ ವ್ಯವಸ್ಥೆ 101 ಜಾತಿಯಲ್ಲಿ ಎಲ್ಲ ಪ್ರಬಲರು, ನಾವು ಒಬ್ಬರೇ ದುರ್ಬಲ, ಎಲ್ಲದರಲ್ಲೂ ದುರ್ಬಲರು ನಾವು. ಇನ್ನುಳಿದವರೆಲ್ಲರೂ ಕೂಡ ಬಹಳ ಹಣವಂತರು, ಶಿಕ್ಷಣವನ್ನು ಹೆಚ್ಚು ಪಡೆದಂತವ್ರು, ಅವ್ರವ್ರ ಕಷ್ಟಪಟ್ಟು ಏನೋ ಮಾಡ್ಕೊಂತ ಆಶ್ರಯಿತ, ಮಹಾರಾಜರ ಆಶ್ರಯಿತ, ಆಮೇಲೆ ಒಬ್ಬ ನಾಯಕನ ಒಂದು ಘೋಷಣೆಗಳೇನಿದ್ವಲ್ಲ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಘೋಷಣೆ, ಶಿಕ್ಷಣ ಸಂಘಟನೆ ಹೋರಾಟ, ಶಿಕ್ಷಣವನ್ನ ಅವ್ರು ಬಹಳ ಚೆನ್ನಾಗಿ ಪಡೆದ್ರು. ನಮ್ಮವರು ಸಂಘಟಿತರಾಗ್ಲಿಲ್ಲ, ಏನಿಲ್ಲ, ಬರೀ ಹೋರಾಟ ಅಂತಂದೇಳಿ ಹೋರಾಟದಲ್ಲಿ ಬಹಳ ಜನ ತೊಡಗಿಕೊಂಡ್ರು. ಇನ್ನುಳಿದೆಲ್ಲ ನಮ್ಮ ಸಮುದಾಯ ಬೀದಿಯಲ್ಲಿ ಕಸ ಗುಡಿಸ್ತಕ್ಕಂಥದ್ದು, ಬೀದಿಯಲ್ಲಿ ಹಳೆ ಚಪ್ಪಲಿಯನ್ನು ಹೊಲಿತಕ್ಕಂಥದ್ದು, ಇನ್ನು ಹಳ್ಳಿಗಾಡಿನಲ್ಲಿ ಈ ಬೇರೆ ಸಮುದಾಯದವರ ಮನೆಗಳಲ್ಲಿ ಜೀತ ಅಥವಾ ಕೃಷಿ ಕಾರ್ಮಿಕರಾಗಿ ಕಾಯಕವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಇನ್ನು ನಗರ ಪ್ರದೇಶದಲ್ಲಿ ಕೂಲಿ ನಾಲಿ ಗಾರಿ ಕೆಲಸ, ಹಮಾಲಿ ಕೆಲಸ ಇಂಥವನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಇನ್ನೆಲ್ಲ ಬಹಳಷ್ಟು ಜನ ಜಮೀನು ಅದೆಲ್ಲ ಕೊಟ್ಟರು, ನಮಗೆ ಕೊಟ್ಟಿದ್ದಾರೆ. ಆದ್ರೆ ಕಿತ್ತು ತಿನ್ನ ಬಡತನ, ಅನಕ್ಷರಸ್ತೆ, ಭೂ ಮಾಲೀಕರಾಗಿರ್ಬೇಕು ಅನ್ನೋ ಒಂದು ಸ್ವಾಭಿಮಾನ ಅದರ ಕೊರತೆಯಿಂದ ಬಹಳಷ್ಟು ಜನ ಭೂಮಿಯನ್ನ ಮಾರಾಟ ಮಾಡ್ಕೊಂತ ಬಂದ್ರು. ಈ ದಾಸ್ಯದಕ್ಕೆ ಜಾಸ್ತಿ ನಮ್ಮರು ಇದಾಗದು. ನಮ್ಮಲ್ಲಿ ಅದೇ ಎಜುಕೇಶನ್ ಸಿಗಲಿಲ್ಲ, ಸರಿಯಾದ ಎಜುಕೇಶನ್ ಸಿಗದೇ ಇದ್ದಿದ್ರಿಂದ ಅನಕ್ಷರಸ್ಥರಾಗಿ ಅವರ ಇರಬೇಕಾದಂತ ಭೂಮಿ ಮನೆ ಇವೆಲ್ಲವನ್ನು ಕೂಡ ಪಡೆಯುವಲ್ಲಿ ಮತ್ತು ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡುವಲ್ಲಿ ಸ್ವಲ್ಪ ನಮ್ಮ ಹಿರಿಯರು ಹಳ್ಳಿಗಾಡಿನಲ್ಲಿ ಅಲ್ಲೆಲ್ಲ ಸ್ವಲ್ಪ ಹಿಂದುಳಿದ್ರು. ಇನ್ನೂ ಕೂಡ ಅದೇ ರೀತಿ ಇದೆ. ನಾವು 101 ಜಾತಿಯಲ್ಲಿ ಅತ್ಯಂತ ಹಿಂದುಳಿದವರಂದ್ರೆ ನಾವು ಮತ್ತು ಅಲೆಮಾರಿಗಳನ್ನು ಕೂಡ ಇವತ್ತು ಈ ಒಳ ಮೀಸಲಾತಿಯಿಂದ ದೂರ ಇಟ್ಟು ಬೇರೆ ಒಂದು ಗುಂಪಿನವ್ರ ಜೊತೆಗೆ ಹಾಕಿಬಿಡಿದ್ದಾರೆ. ಅದು ಕೂಡ ನಮಗೆ ಬೇಸರ ಇದೆ. ಅದು ಸರ್ಕಾರಕ್ಕೆ ನಾವು ಹೇಳಿದ್ದೇವೆ, ಇದು ಮಾಡಿದ್ದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಪತ್ರಿಕೆಯಲ್ಲೂ ಕೂಡ ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ನಾನು ಹೇಳಿದ್ದೇನೆ. ಆದ್ರೆ ಇಲ್ಲಿ ಬಲಿಷ್ಠವಾದಂತ ರಾಜಕಾರಣಿಗಳು ಇರೋದ್ರಿಂದ ಈ ರೀತಿಯಾದಂತ ಹಂಚಿಕೆ ಆಯ್ತು ಅವ್ರನ್ನ ಬಿಟ್ಟು. ಆದ್ರೂ ಕೂಡ ನಮಗೆ ಸಮಾಧಾನ ಇಲ್ಲ. ಬಹಳಷ್ಟು ಜನ ನನ್ನ ಬಗ್ಗೆ ಅದ್ರ ಬಗ್ಗೆ ವಾಟ್ಸಪ್ ನಲ್ಲಿ ವೇಸ್ಟ್ ಮಾಡಿ ಮಾದಿಗರು ಎಲ್ಲ ಟೀಕೆ ಮಾಡ್ತಿರ್ತಾರೆ. ಏನು
ಇವ್ರನ್ನೆಲ್ಲ ಬಳಸ್ಕೊಂಡ್ಬಿಟ್ಟು ಬೀದಿ ಪಾಲ್ ಮಾಡಿ ಹೋಗ್ಬಿಟ್ರು. ಮಾದ್ರು ಲೀಡ್ರು ನನ್ನ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ರು. ಅವ್ರನ್ನ ಬೀದಿ ಪಾಲ್ ಮಾಡಿಲ್ಲ, ಬಿಟ್ಟಿಲ್ಲ. ಇಲ್ಲಿ ಇದಾರೆ ಚೌಡಿ ಲೋಕೇಶ್ ಅವರ ಬಂದಾರ, ಅವರು ಇದ್ದಾರೆ, ಶಾಂತರಾಜ್ ಇದ್ದಾರೆ, ಲೋಹಿತ್ ಇದ್ದಾರೆ, ಶಿವಕುಮಾರ್ ಇದ್ದಾರೆ, ಮಾರಪ್ಪ ಇದ್ದಾರೆ. ದಿನ ನಿತ್ಯವೂ ಕೂಡ ಅವ್ರ ಜೊತೆಗೆ ನಾವು ಮತ್ತೆ ಬಸವರಾಜ್ ಕೌತಾಳು ನಿರಂತರವಾಗಿ, ಬಸವರಾಜ್ ಕೌತಾಳು ಮತ್ತು ನಮ್ಮ ಅಂಬಣ್ಣ ಇವರಿಬ್ಬರು ನಿರಂತರವಾಗಿ ಅವ್ರ ಜೊತೆಗೆ ನೀವು ಇರಬೇಕು, ಆ ಹೋರಾಟದಲ್ಲಿ ನೀವಿರ್ರಿ, ನಾನು ಹೋರಾಟದಲ್ಲಿ ಬರ್ತೀನಿ ಅಂತ ಹೇಳಿದ್ದೇನೆ. ಮತ್ತು ಅದು ಎಲ್ಲಿವರೆಗೂ ಆಗುತ್ತೋ ನೋಡೋಣ. ಇನ್ನು ಸರ್ಕಾರ ನಾವು ಒಂದು ರೌಂಡ್ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಈ ಅಲೆಮಾರಿ ಮುಖಂಡರ ಜೊತೆಗೆ ನಾನು ಮಾತಾಡಿಸಿದ್ದೇನೆ. ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ಅವರು ಕೂಡ ವ್ಯವಸ್ಥೆ ಮತ್ತು ಮಂತ್ರಿಮಂಡಲ ಇವೆಲ್ಲವೂ ಕೂಡ ಅದೆಲ್ಲ ಆಗಿ ಸ್ವಲ್ಪ ಒತ್ತಡ ಆಯ್ತು, ಆಗ್ಬೇಕಾಗಿತ್ತು. ಬೇರೆ ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ ನಿಮಗೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ. ಇವ್ರಿಗೆ ಸಮಾಧಾನ ಇಲ್ಲ. ಅದೇನೇ ಆಗ್ಲಿ ನಮ್ಮ ಹಕ್ಕನ್ನ ನೀವು ಕಸ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಕೊಟ್ಟಿದ್ದೀರ. ಸದಾಶಿವರು ಕೂಡ ಅಲಿಮೇರಿಗೆ 1% ಕೊಟ್ಟಿದ್ರು, ನಾಗಮೋಹನ್ ದಾಸ್ ಅವರು ಕೂಡ 1% ಕೊಟ್ಟಿದ್ರು. ಆಮೇಲೆ ಆಂಧ್ರದಲ್ಲೂ ಮತ್ತು ತೆಲಂಗಾಣದಲ್ಲೂ ಕೂಡ ನಮ್ಮ ಸಮುದಾಯಗಳನ್ನ ಅಲ್ಲಿ ಕೂಡ 1% ಅನ್ನ ಮೀಸಲಾಗಿಟ್ಟಿದ್ದಾರೆ. ಇಲ್ಲಿ ಆ ಸಾಮಾಜಿಕ ನ್ಯಾಯಕ್ಕೆ ಒಂದು ಧಕ್ಕೆ ಆಗೋ ರೀತಿಯಾದಂತಹ ತೀರ್ಮಾನವನ್ನು ನೀವು ತೆಗೆದುಕೊಂಡಿರಿ ಅಂತಕ್ಕಂಥದ್ದನ್ನ ಹಲವಷ್ಟು ಜನ ಸಾಹಿತಿಗಳು, ಹೋರಾಟಗಾರರು, ಚಿಂತಕರು ಕೂಡ ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಿಂದ ನಮ್ಮ ಬೆಂಬಲ, ಮಾದಿಗರ ಬೆಂಬಲ ಸದಾ ಅಲೆಮಾರಿಗಳ ಮೇಲೆ ಇರುತ್ತೆ. ಅವರ ಹಿತವನ್ನ ಕಾಯುವಂತ ಕೆಲಸವನ್ನ ನಾವು ಮಾದಿಗರು ತಾಯಿ ಕರುಳಿನ ಹೃದಯವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ನಾವು ಉಪವಾಸ ಇದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಅನ್ನ ಹಾಕಿ ಈ ಸಮುದಾಯವನ್ನ ಕಾಪಾಡಿದಂತ ಜನ ನಾವು. ಅದರಿಂದ ನಮಗೆ ಉಪಕಾರ ಮತ್ತು ಹಂಚಿಕೊಂಡು ತಿನ್ನತಕ್ಕಂಥ ಗುಣ ನಮ್ಗೆ ಯಾರಿಗಾದ್ರೂ ಇದೆ ಅಂದ್ರೆ ಅದು ಮಾದಿಗರಿಗಿದೆ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಕೂಡ ಇದಾವೆ. ಅದರಿಂದ ನಾವು ಇವತ್ತು ಅವರನ್ನು ಕೂಡ ಕಾಪಾಡುವಂತ ಕೆಲಸ ಮಾಡಬೇಕು. ಜೊತೆಗೆ ಏನು ನಮ್ಮ ಮುಖ್ಯಮಂತ್ರಿ ಮತ್ತು ಈ ಕರ್ನಾಟಕ ಸರ್ಕಾರಕ್ಕೆ ನಾವು ಕೃತಜ್ಞತೆಯನ್ನ ವ್ಯಕ್ತಪಡಿಸಬೇಕು. ಈ ಸಭೆಯಲ್ಲಿ ಅವ್ರನ್ನ ಅಭಿನಂದಿಸುವಂತ ನಿರ್ಣಯವನ್ನು ಕೂಡ ಕೈಗೊಂಡು ಸರ್ಕಾರ ನಮಗೆ ಮೀಸಲಾತಿ ತಂದಿರತಕ್ಕಂಥ, ಆಜ್ಞೆ ಮಾಡಿರ್ತಕ್ಕಂಥ ಈ ಸರ್ಕಾರಕ್ಕೆ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನು ಹೇಳಬೇಕು. ಬಹಳ ಸೈಂಟಿಫಿಕ್ ಆಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈ ಒಂದು ಸರ್ವೆ ಮಾಡಿದರು. ನಾನು ಬಹಳ ಜನ ಅಧಿಕಾರಿಗಳು ಸರ್ವೆ ಮಾಡಿಸ್ಬಿಡೋಣ ಅಂತಂದ್ರೆ ಅದೆಲ್ಲ ಬೇಡ 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 ಮತ್ತೆ ಇನ್ನೊಂದು ವರ್ಷ 2 ವರ್ಷ ಹೋಗ್ಬಿಡ್ತೈತೆ. ಇವರೇ ಸಾಹೇಬ್ರು ಮಾತೆಲ್ಲ ಕೇಳಲ್ಲ, ನಾನು ಸಲಹೆ ಹೇಳಿಕೆ ಯಾಕೆ ಬಿಡ್ಲ, ಅದೇನನ್ನ ಆಗ್ಲಿ. ಈಗ ನಾವು ಉದ್ಯೋಗವನ್ನ ತುಂಬಾ ನಿಲ್ಸಿದ್ದೇವೆ. ಸದಾಶಿವನ್ ಯಾರು ಒಪ್ಪಲ್ಲ ಅವರು. ನಾವು ಅಷ್ಟೊಂದು ನಾನು ಒಪ್ಸುವಂತ ಅವ್ರನ್ನ ಎದುರಿಸುವಂತ ಶಕ್ತಿನೂ ಇಲ್ಲ. ಅದರಿಂದ ನಾವೇನ್ ಮಾಡಿದ್ವಿ, ಹೊಸ ಸಲಹೆ ಹೇಳಿಕೆ ಆಗ್ಬಿಡ್ಲಿ, ಸರ್ವೆ ಮಾಡಿಸಿ ಸರ್ ಅಂದ್ಬಿಟ್ಟಿದ್ರು. ಅವರು ಕೂಡ ಬಹಳ ಖುಷಿ ಪಟ್ರು. ನಾಗಮೋಹನ್ ದಾಸ್ ಅವರು ಬನ್ನಿ ಸರ್, ನಮ್ಮ ಹೋರಾಟಗಾರರು, ಸಾಹಿತಿಗಳು, ಮಾಜಿ ರಾಜ್ಯಸಭಾ ಸದಸ್ಯರಾದಂತ ಶ್ರೀ ಡಾಕ್ಟರ್ ಎಲ್ ಹನುಮಂತಯ್ಯನವರು ಬರ್ತಿದ್ದಾರೆ. ಅವ್ರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ. ಬನ್ನಿ. ಈಗ ಸದಾಶಿವ ಸರಿ ಮಾಡಿಲ್ಲ, ಯಾರ ಮನೆಗೆ ಬಂದಿಲ್ಲ, ಅವ್ರು ಕೂತ್ಕೊಂಡು ಸುಮ್ಮನೆ ಬರೆದು ಬಿಟ್ಟಿದ್ದಾರೆ, ಅದು ಇದು ಅಂತಂದು ಹೇಳಿ ಇತ್ತು. ಅದು ಒಪ್ಪಲಿಲ್ಲ. ಆದ್ರೆ ನಾವು ಸರ್ವೆ ಆಗ್ಬಿಡ್ಲಿ, ಹೇಳಿಕೆ ಆಗ್ಬಿಡ್ಲಿ ಅಂತಂದು ಹೇಳಿ ನಾವು ಫಸ್ಟ್ ಟೈಮು ಅದು ಇಡೀ ರಾಷ್ಟ್ರದಲ್ಲಿ ಮೊಬೈಲ್ ಆ್ಯಪ್ ಮೂಲಕ ಒಂದು ತಲೆ ಎಣಿಕೆ ಕಾರ್ಯ ಆರಂಭ ಆಯ್ತು. ಆರಂಭದಲ್ಲಿ ಬಹಳ ತೊಂದರೆ ಆಗ್ಬಿಡ್ತು. ಒಂದೊಂದು ಕುಟುಂಬದ್ದು ಒಂದೊಂದು ಅರ್ಧ ದಿನ, ಒಂದೊಂದು ಗಂಟೆ, 2 ಗಂಟೆ ತಗೊಂಡ್ಬಿಡ್ತು. ನಮಗೆ ಆತಂಕದಲ್ಲೇ ಇದ್ವಿ ಕೊನೆವರೆಗೂ. ನಾವು ಹೆಂಗಾಗಿದೆಯೋ ಏನೋ ಎಂತೋ ಅಂತಂದೇಳಿ ಕೊನೆಗೆ ಏನೋ ಒಂದ್ ಸ್ವಲ್ಪ ಚೆನ್ನಾಗಿ ಆಗಿದೆ. ಅದಾಗಿದ್ದು ನಮಗೆ ಒಳ್ಳೇದಾಯ್ತು. ನಾವು ಎಷ್ಟು ಜನ ಇದೀವಿ ಅನ್ನೋದೊಂದು ಗೊತ್ತಾಯ್ತು. 27 ಲಕ್ಷ ಬರೀ ಮಾದಿಗರು ಅಂತ ಹೇಳಿ ಬರ್ಸಿದ್ದಾರೆ. ಇನ್ನು ನೋಡಿದವರು 22ನೇ ಸೀರಿಯಲ್ ನಮ್ದು 061 ನಲ್ಲಿ 27 ಲಕ್ಷ ಬಂದ್ರು. ಇನ್ನ
2 ಇದರಲ್ಲಿ 22ನೇ ಇದರಲ್ಲಿ 5 ಲಕ್ಷ ಚಿಲ್ಲರೆ 22ರಲ್ಲಿ 5 ಲಕ್ಷ 22ರಲ್ಲಿ 22 ಸೀರಿಯಲ್ ನಂಬರ್ ಅಲ್ವಾ? ಮಾದರು ಆಮೇಲೆ ಸಮಗಾರರು ಮಚ್ಚಗಾರರು ಎಲ್ಲರೂ ಇರ್ತಕ್ಕಂಥವ್ರು. ಹ್ಞೂ ಸರ್ 5 ಲಕ್ಷದ 10,000 ಬಂದಿದ್ದಾರೆ. ಅದು 27 ಇದಾಯ್ತು. ಆದ್ಮೇಲೆ ನೀವೆಲ್ಲ ತಿಳ್ಕೋಬೇಕು. ಪಾಪ ಭೀಮಶಂಕರ್ ಎಲ್ಲಿದ್ದಾರೆ? ಇಲ್ಲಿದ್ದಾರಲ್ಲ, ಇವರೆಲ್ಲ ಹೇಳ್ತಾರೆ. ಆಮೇಲೆ ಹೇಳಿದ್ರು ಸ್ವಲ್ಪ ಕುತ್ಕೊಳ್ಳಿ, ಹೇಳ್ತಾ ಇರಿ ನೀವು. ಮಾತ್ರ ಕೇಳ್ತಾನೆ ಇರ್ಬೇಕು ಅದನ್ನ. ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಬಹಳ ಕರೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ಮಾಡಿದ್ರು. ಅವರು ಜಾತಿ ಆಧಾರದ ಮೇಲೆ ಮಾಡಲಿಲ್ಲ. ಫಸ್ಟ್ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಸಮುದಾಯ ಅಲೆಮಾರಿಗಳು, ನೆಲೆ ಇಲ್ಲದೆ ಇರ್ತಕ್ಕಂಥ, ಆಮೇಲೆ ಏನದು ಅವ್ರಿಗೆ ಏನ್ ಹೇಳ್ಬೇಕು ಗೊತ್ತಾಗಿಲ್ಲ ಪಾಪ, ಅನಾಥ ಪ್ರಜ್ಞೆಯಲ್ಲಿ ಮುಳುಗಿರ್ತಕ್ಕಂಥ, ದಿಕ್ಕಿಲ್ಲದೆ ಇರ್ತಕ್ಕಂಥ ಜನ, ಅವ್ರಿಗೆ ಮೊದಲನೇ ಅತ್ಯಂತ ಹಿಂದುಳಿದವರು ಅಂತ ಹೇಳಿ ಮೊದಲನೇ ಎ ಪಟ್ಟಿಯಲ್ಲಿ ಸೇರಿಸಿದ್ರು. ನಂತರ ಅತ್ಯಂತ ಹಿಂದುಳಿದವರು ಅಂತಂದೇಳಿ ಬಿ ಪಟ್ಟಿಯಲ್ಲಿ ಸೇರಿಸಿ, 2ನೇ ಪಟ್ಟಿ ಬಿ ಪಟ್ಟಿಯಲ್ಲಿ. ಅಲ್ಲೇನ್ ಮಾಡಿದ್ರು ಅಂದ್ರೆ ಅವರು ಮಾದಿಗರು ಮಾಡಿದ್ರು. ಅದ್ರ ಜೊತೆಗೆ ಪರಿಯ ಅಂತಕ್ಕಂಥ ಸಮುದಾಯ ಅವರು ಅತ್ಯಂತ ಹಿಂದುಳಿದಾರೆ, ಇವ್ರ ಜೊತೆಗೆ ಹಾಕಿದ್ರು ಒಳ್ಳೇದು ಅಂತ ನಮ್ಮ ಜೊತೆಗೆ ಹಾಕಿದ್ರು. ಆಮೇಲೆ ಮೊಗೇರ ಅವ್ರನ್ನ ತಂದು ನಮ್ಮ ಜೊತೆಗೆ ಹಾಕಿದ್ರು. ಅವ್ರ ಜಾತಿ ಆಧಾರದ ಮಾಡಲಿಲ್ಲ, ಹಿಂದುಳುವಿಕೆ ಆಧಾರದ ಮೇಲೆ ಇಂಪಿರಿಕಲ್ ಡಾಟಾ ಮತ್ತು ಬ್ಯಾಕ್ವರ್ಡ್ನೆಸ್ ಅಂತಾನೆ ಹೇಳಿದ್ರ ಸುಪ್ರೀಂ ಕೋರ್ಟ್. ಆ ಆಧಾರದ ಮೇಲೆ ಅವ್ರು ಮಾಡಿದ್ರು. ಆ ವರದಿ ಬರ್ತಿದ್ದಂಗೆ ಇತರ ಸಮುದಾಯದವರು ನಾನಾ ರೀತಿಯ ತಕರಾರು, ಆಮೇಲೆ ನಾಗಮೋಹನ್ ದಾಸ್ ಅವ್ರನ್ನ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥದ್ದು, ಅವರ ಚಿತ್ರಕ್ಕೆ ಬೆಂಕಿ ಹಚ್ಚತಕ್ಕಂಥದ್ದು, ಈ ಸರ್ಕಾರಕ್ಕೆ ಇದಕ್ಕೆ ಇದು ಹೆಂಗಾಗುತ್ತೆ ನೋಡೋಣ ಅಂತಕ್ಕಂಥ ಮಾತುಗಳನ್ನೆಲ್ಲ ಆಡಿ ಅವರೆಲ್ಲ ಒಂದು ಸ್ವಲ್ಪ ಶಕ್ತಿ ಪ್ರದರ್ಶನ ಮಾಡಿದರು. ಆಮೇಲೆ ಇನ್ನೇನ್ ಮಾಡೋದು ಅಂತಂದೇಳಿ ಏನ್ ಮಾಡಿದ್ರು ಒಪ್ಪಲ್ಲ ಆಗೀಗ ಅಂದಕ್ಕೆ ನಾನೇ ಹೇಳಿದ್ವಿ, ನಾವೇ ಕುಳಿತುಕೊಂಡು ಪರಿಯ ಅವ್ರಿಗೆ ಬೇಕಾದ್ರೆ ಕೊಟ್ಬಿಡಿ, ಮೊಗೇರ ಅವ್ರಿಗೆ ಹಾಕ್ಬಿಡಿ, ನಮ್ದು ಎಷ್ಟಿದೆ ಪ್ಯೂರ್ ನಾವು ಅಷ್ಟೇ ಇದ್ಬಿಡೋಣ. ಹಂಗಂದ್ರೂ ಕೂಡ ನಾವು ಜಾಸ್ತಿ ಇದೀವಿ ಜನ, ಹಾಗಂದ್ರೂ ಮಾದಿಗರು ಸಂಖ್ಯೆಯಲ್ಲಿ ನಂಬರ್ 1. ಹಿಂದುಳಿದವರಲ್ಲಿ ಅತ್ಯಂತ ಇಲ್ಲ ಅದೆಷ್ಟ 07 ಇದೆ. ಹಿಂದುಳಿವಿಕೆಯಲ್ಲಿ ಅತ್ಯಂತ ಕಡೆಯ ತಳಪಾಯದಲ್ಲಿರ್ತಕ್ಕಂಥವ್ರು ನಾವು. ಹೌದು, ಹೀಗೆ ಅವರು ಕರೆಕ್ಟ್ ಆಗಿ ಮಾಡಿದ್ದಾರೆ. ನಾವು ಯಾವಾಗ್ಲೂ ಕೂಡ ನಾಗಮೋಹನ್ ದಾಸ್ ಅವ್ರನ್ನ ಮತ್ತು ಸದಾಶಿವ ಅವ್ರನ್ನ ಇವರಿಬ್ಬರಿಗೂ ಕೂಡ ಈ ಸಭೆಯಲ್ಲಿ ನಾನು ಕೃತಜ್ಞತೆಯನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮ್ದು ಯಾವುದೇ ಪೋಸ್ಟರ್ ಹಾಕಿದ್ರು ಕೂಡ ನಾಗಮೋಹನ್ ದಾಸ್ ಕಡ್ಡಾಯವಾಗಿ ನಾವು ಹಾಕಿದ್ದೀವಿ. ಒಳ ಮೀಸಲಾತಿ ಮೊನ್ನೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಒಂದು ಕಾರ್ಯಕ್ರಮ ಮಾಡಿದೀವಿ. ಅದರಲ್ಲೂ ಕೂಡ ಆ ಪೋಸ್ಟರ್ ನಲ್ಲಿ ಅವ್ರ ಭಾವಚಿತ್ರ ಇತ್ತು, ಅವ್ರದ್ದು ಇತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಆಮೇಲೆ ಜಗಜೀವನ್ ರಾಮ್ ಅವ್ರದ್ದು ಕೂಡ ಇತ್ತು. ಇಬ್ಬರದು ಕೂಡ ನಾವು ಹಾಕಿದ್ವಿ. ಜೊತೆಗೆ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಹೀಗೆ ಈ ಹೋರಾಟದ ಹಿನ್ನೆಲೆ ಇನ್ನೂ ಬಹಳ ಇದೆ, ಹೇಳ್ತವ್ರೆ ಬಹಳ ಇದಾಗುತ್ತೆ. ಬಹಳಷ್ಟು ಜನ ಈ ಹೋರಾಟದಲ್ಲಿ ಮಡಿದಿದ್ದಾರೆ. ಆಮೇಲೆ ಈ ಹೋರಾಟಕ್ಕೆ ಬರುವಂತ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿ ಕೂಡ ಸಾವನ್ನು ಒಪ್ಪಿದ್ದಾರೆ. ಆಮೇಲೆ ವಿಧಾನಸೌಧ ಮುತ್ತಿಗೆ ಅಂತಂದೇಳಿ ಬೆಳಗಾವಿಗೆ ಹೋದಾಗ ಲಕ್ಕಪ್ಪ ಮತ್ತು ಇತರೆ ಅವ್ರ ಸ್ನೇಹಿತರೆಲ್ಲ ಲಾಠಿ ಏಟನ್ನ ತಿಂದಿದ್ದಾರೆ. ಶ್ರೀರಾಮ್ ಬಂದಿಲ್ಲ, ಶ್ರೀರಾಮನ ಬೆಂಕಿ ಹಚ್ಚಿದ್ದಲ್ಲಿ ಹೊಡೇರಿ ಅಂತಂದೇಳಿ ಪೊಲೀಸರಿಗೆ ಇವ್ರು ಬಂದ ಘರ್ಷಣೆ ಆಯ್ತು. ಅಲ್ಲಿ ಬೇರೆ ಯಾರೇ ಸೇರ್ಕೊಂಡು ಪೊಲೀಸರ ಮೇಲೆ ಕಲಿಸ್ಬಿಟ್ರು. ನಮ್ಮ ಕಲಿಸರಲ್ಲ,
ಮಾಡಿದಾರೆ ಹೊಡಿಲಿ ಅಂತಂದು ಹೇಳ್ಬಿಟ್ರು ಸರ್ ಅಲ್ವಾ. ಅವ್ರು ತಗ ಅಂತಂದೇಳಿ ಲಾಠಿ ರುಚಿನೂ ಕೂಡ ಚೆನ್ನಾಗಿ ರುಚಿನೇ ನೋಡಿರ್ಲಿ ಇವ್ರು ಸುಮ್ಮನೆ ಅವ್ರನ್ನ ಇವ್ರು ಎರಿಸ್ಕೊಂಡಿದ್ರು. ಅಟ್ರಾಸಿಟಿ ಅವು ಇವೆಲ್ಲ ಏನುಗಳಾಗಿದ್ರಲ್ಲ ಕೆಲವರು ಸಿಕ್ಕರು ಚೆನ್ನಾಗಿ ಬಾರಿಸಿದ್ರು. ಪಾಪ ಲಕ್ಕಪ್ಪನಿಗೆ ಕಾಲೇ ಮುರಿದೋಯ್ತು. ಅವ್ರು ಬಿಜೆಪಿ ಸರ್ಕಾರ ಇತ್ತು. ನಾರಾಯಣಸ್ವಾಮಿ ಕಾರಜೋಳ ಇವರೆಲ್ಲರೂ ಬಂದು ಅವ್ರನ್ನ ಸಮಾಧಾನ ಪಡಿಸಿ ಹಂಗಂತಪ್ಪ ನೀವಿದ್ರೆ ಮೆಂಬರ ನೀವು ಅವಾಗ ನೀವು ಮೆಂಬರ್ ನೋಡ್ಕೊಂಡು ಹೋಗಿದ್ರಿ ನೀವು. ಅದರಿಂದ ಅವಾಗ ಅವರು ಕೂಡ ಈ ಒಂದು ಇವ್ರನ್ನ ರಕ್ಷಣೆ ಮಾಡುವಲ್ಲಿ ಮತ್ತೆ ಇವ್ರಿಗೆ ಇದನ್ನು ಮಾಡುವಲ್ಲಿ ಮಾಡಿದ್ದಾರೆ. ಅವರಿಬ್ರು ಕೂಡ ಹೋರಾಟ ಮಾಡಿದ್ದಾರೆ. ನಾರಾಯಣಸ್ವಾಮಿ ಇರ್ಬೋದು, ಕಾರಜೋಳ ಇರ್ಬೋದು, ಉಳಿದಂತ ಎಲ್ಲ ನಾಯಕರುಗಳು ಕೂಡ ಮತ್ತು ಸರ್ಕಾರಗಳು ಕೂಡ ಪಕ್ಷಗಳು ಕೂಡ ಎಲ್ಲಾ ಪಕ್ಷಗಳು ಇವತ್ತು ಮಾದಿಗರ ಪರವಾದಂತ ನಿಲುವು. ಮಾದಿಗರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಕೊಡ್ಬೇಕು ಅಂತಂದೇಳಿ JDS ನವರು ಮೊದಲು ತನ್ನ ಪ್ರಣಾಳಿಕೆಯಲ್ಲಿ ಹಾಕಿದ್ರು. ಬಿಜೆಪಿ ಅವರು ಒಂದು ಹೆಜ್ಜೆ ಮುಂದೋಗಿ ಅದೇನಾಗ್ತದೆ ನೋಡೋಣ ಅಂತ ಹೇಳ್ಬಿಟ್ಟು ಅವರ ಅಧಿಕಾರದ ಅವಧಿಯಲ್ಲಿ ಒಂದು ಒಳ ಮೀಸಲಾತಿಗೆ ಹಂಚಿಕೆನೆ ಮಾಡಿ ಕೇಂದ್ರ ಸರ್ಕಾರ ಶಿಫಾರಸು ಮಾಡ್ಬಿಟ್ಟು ಅವ್ರು ಒಂದು ಹೆಜ್ಜೆ ಮುಂದೆ ಹೋಗಿ ಏನಾದ್ರು ಧೈರ್ಯ ಮಾಡಿ ಜಾರಿ ತಂದ್ರೆ ಏನೂ ಹಾಕುತ್ತಿಲ್ಲ. ಅರುಣ್ ಮಿಶ್ರಾ ಹೇಳ್ಬಿಟ್ಟಿದ್ರು ಏನಂತ ಮಾಡುವಂತ ಅಧಿಕಾರ ಸರ್ಕಾರಕ್ಕಿದೆ, ಸಂತೋಷ ಕಡೆ ಹಿಡಿದು ಸರಿಯಲ್ಲ ಅಂತ ಹೇಳ್ಬಿಟ್ಟಿದ್ರು. ಮಾಡಿ ಏನೂ ಹಾಕುತ್ತಿಲ್ಲ. ಅವ್ರನ್ನ ಮಾಡಕ್ ಹೋಗಿಲ್ಲ, ರೆಕಮೆಂಡ್ ಮಾಡಿದ್ರು. ಇನ್ನೇನು ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಒಂದು ಬಿಲ್ ತಂದು ಪಾಸ್ ಮಾಡಕ್ಕಾಯ್ತು, ಮಾಡಕ್ ಆಗ್ಲಿಲ್ಲ. ಪಂಜಾಬ್ ಮತ್ತು ವರ್ಸಸ್ ಇದು ಒಂದು ಕೇಸ್ ಇತ್ತು, ಅದು ನಡೀತಾನೆ ಇತ್ತು. ದೇವೇಂದ್ರ ಸಿಂಗ್ ಆ ಒಂದು ಕೇಸ್ ನಲ್ಲಿ ಮೊದಲ 5 ಬೆಂಚು ನಮ್ಮಂಗೆ ಹೇಳ್ತು, ಮತ್ತೆ 7th ಬೆಂಚ್ ಸುಪ್ರೀಂ ಕೋರ್ಟ್ ನಿಮ್ಗೆ ಗೊತ್ತಿದೆ, ಅದು ಇತಿಹಾಸ ಎಲ್ಲ ಹೇಳಕ್ ಹೋಗಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಪೋರ್ಟ್ ಅನ್ನು ನಮ್ಮ ಮುಖಂಡರು ಕೂಡ ಏನ್ ಬೇಕಾದ ವಾದವನ್ನು ಮಾಡಿದರೆ. ನಮ್ಮ ಸರ್ಕಾರ ಮತ್ತು ಕೇಂದ್ರ ಸರ್ಕಾರನು ಕೂಡ ಅವತ್ತು ಆ ಒಂದು ಸುಪ್ರೀಂ ಕೋರ್ಟ್ಗೆ ಅಪ್ಲೈಟ್ ಕೊಡಿದರೆ ನಾವು ಕೂಡ ಮಾಡಕ್ ರೆಡಿ ಇದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳಿದ್ವಿ. ಒಟ್ಟಾರೆ ಸುಪ್ರೀಂ ಕೋರ್ಟ್ 20 ವರ್ಷದ ನಂತರ ಏನು ಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ಐತಿಹಾಸಿಕ ಹೋರಾಟವನ್ನ ಮಾಡಿ ಅಲ್ಲಿ ಮೀಸಲಾತಿ ಪಡೆದು ಬಿಟ್ಟಿದ್ರು. 2 ವರ್ಷಗಳ ಕಾಲ ಅಲ್ಲಿನ ಮಾದಿಗರು ದಿನ ಅವ್ರಿಗೆ ಯುಗಾದಿ, ದಿನ ಅವ್ರಿಗೆ ದಸರಾ, ದಿನ ಅವ್ರಿಗೆ ಹಬ್ಬ. ಹೆಂಗಂದ್ರೆ ಏನ್ ಅರ್ಜಿ ಹಾಕಿದ್ರೆ ಸೌಲಭ್ಯ ಸಿಗೋದು. ಮೆಡಿಕಲ್ ಸೀಟ್ ಹಾಕಿದ್ರೆ ಮೆಡಿಕಲ್ ಸೀಟು, ಉದ್ಯೋಗಕ್ಕೆ ಹಾಕಿದ್ರೆ ಉದ್ಯೋಗ, ಇಂಜಿನಿಯರಿಂಗ್ ಸೀಟ್ ಹಾಕಿದ್ರೆ ಇಂಜಿನಿಯರಿಂಗ್ ಸೀಟು, ಹಳ್ಳಿಗಳಲ್ಲಿ ಮನೆ ಹಾಕಿದ್ರೆ ಮನೆ ಫಸ್ಟ್. ಈಗ ವಿಪರೀತ ಸಂತೋಷವನ್ನ, ವಿಪರೀತ ಸೌಲಭ್ಯಗಳು ಅಲ್ಲಿನ ಮಾದಿಗರ ಮನೆಗೆ ಹರಿದು ಬಂತು. ಇದನ್ನ ಸಹಿಸದಿರ್ತಕ್ಕಂತ ಕೆಲವು ಸಮಾಜವಾದಿಗಳು ಅದನ್ನ ಹೈಕೋರ್ಟ್ಗೆ ಹೋದ್ರು, ಹೈಕೋರ್ಟ್ ನಿರಾಕರಿಸ್ತು, ಸುಪ್ರೀಂ ಕೋರ್ಟ್ ಇಲ್ಲಿ ಅದನ್ನ ಇದನ್ನ ಮಾಡಿಬಿಟ್ರು, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಜಡ್ಜ್ಮೆಂಟ್ ಕೊಟ್ಬಿಟ್ರು, ಇವ್ರಿಗೆ ಅಧಿಕಾರ ಇಲ್ಲ ಅಂತ. ಹಿಂಗೆ ಈಗ ಅನೇಕ ತೊಂದರೆಗಳೆಲ್ಲ ಆಗಿದೆ. ಈಗಲೂ ಕೂಡ ನಮಗೆ ಎದುರಿಸ್ತಾ ಇದ್ದಾರೆ. ಇದು ಕೂಡ ನಿಲ್ಲಲ್ಲ. ಬನ್ನಿ ಕೆಚ್ಮಾರ ಇದ್ದಾರೆ ನೋಡಪ್ಪ, ಅವ್ರಿಗೆ ಒಂದು ಚೇರ್ ಹಾಕಪ್ಪ, ಹಿರಿಯರಿಗೆ ಮೇಲೆ ಬರ್ರಿ. ಈಗಲೂ ನಮಗೆ ಈ ಒಳ ಮೀಸಲಾತಿ ಜಾರಿ ತಂದಿರಲ್ಲ. ಏನ್ರಿ ನೀವು ಹೇಳಿ ಏಕೆ ಅಂತ ಹೇಳಿ ಗುರುತಿಸಿ ಜಾತಿ ಹೆಸರಲ್ಲಿ ಹೇಳ್ಕದೆ ಅಂತ 5 ಲಕ್ಷ ಜನ ಇದ್ರು. 5 ಲಕ್ಷಕ್ಕೆ ಹೋಗಿನೇ ಒಂದು ಲಾಸ್ಟ್ ಅವ್ರಿಗೆ ಅದೇನ್ ಸರ್ ಈ ಅಂತಂದು ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿ ನಾಗಮೋಹನ್ ದಾಸ್ ಇವ್ರು ಮಾತ್ರ ತಗೋಬೇಕು ಅಂತ ಹೇಳಿದ್ರು ಮಾಡಿದ್ರು. ಏನು ತೆಗೆದ್ಬಿಟ್ಟಿದ್ದಾರೆ ಅಲೆಮಾರಿಗಳು, ಏನು ತೆಗೆದ್ಬಿಟ್ಟು 3 ಕ್ಯಾಟಗರಿಯನ್ನ ಮಾಡಿ ಸರ್ಕಾರ ಹಂಚಿಕೆ ಮಾಡೋದು ಸ್ವಲ್ಪ ಏನೋ ಅಂತ ಎದುರಿಸ್ತಾ ಇದಾರೆ ಕೆಲವರೆಲ್ಲ. ಅವರು ನಮ್ಗೆ ಇದು ಸ್ಟೇ ತರ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ ಅದೇನಾಗ್ತದೆ ನೋಡ. ನಾವು ಸರ್ಕಾರದಿಂದ ಕೇವಿಟ್ ಹಾಕ್ಸ್ಲಿಕ್ಕೆ ಮತ್ತು ಅದನ್ನೇನೋ ಕೂಡ ಆಗದಿರಂಗೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ನಾವು ಕೂಡ ಮಾಡ್ತಾ ಇದೀವಿ ಸರ್ಕಾರದಲ್ಲಿ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ. ಅದರಿಂದ ಇನ್ನೂ ಆದೇಶಗಳು ಬರಬೇಕು. ನಾನು ನಮ್ಮ ಮುನಿಯಪ್ಪ ಸಾಹೇಬರಿದ್ರು ಚೆನ್ನಾಗಿತ್ತು. ಯಾವುದೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಆದೇಶ ಹೊರಡಿಸಕ್ಕಿಂತ ಮುಂಚೆ ನಮಗೆ ತೋರ್ಸ್ ಅವರು ಆದೇಶ ಮಾಡಬೇಕು. ಅಲ್ಲಿ
ಸಂಪೂರ್ಣವಾಗಿ ಎಲ್ಲ ನಮ್ಮನೆ ಬೇರೆ ಬೇರೆ ಆಗ್ತಾ ಇದೆ. ಅದು ನಂಬಿಕೆನೇ ನಮಗಿಲ್ಲ. ಅದರಿಂದ ಯಾವುದೇ ಆದೇಶ ಆಗಲಿ ತಕ್ಷಣವೇ ನಾಳೆ ಅಥವಾ ನಾಡಿದ್ದು ನಮ್ಮ ಮಂತ್ರಿಗಳು ಇಬ್ರು ಸೇರ್ಕೊಂಡು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಅಡ್ವೈಸರ್, ಸೋಷಿಯಲ್ ವೆಲ್ಫೇರ್ ಕಮಿಷನರ್ ಅವ್ರನ್ನ ಕರೆದುಬಿಟ್ಟು ಮುಂದಿನ ಆದೇಶಗಳು ಏನೇನ್ ನೀವು ಮಾಡ್ತೀರಿ, ಏನೇನ್ ಆಗ್ಬೇಕು ಅನ್ನೋದನ್ನ ಈಗಾಗಲೇ ನೀವು ಏನೇನ್ ಆಗ್ಬೇಕು ಅನ್ನೋದನ್ನ ನಾವು ಪಟ್ಟಿ ಮಾಡಿದೀವಿ. ಆ ಪಟ್ಟಿ ಜೊತೆಗೆ ಸಾಧ್ಯವಾದ್ರೆ ಮಾದೇವಪ್ಪ ಹತ್ರ ಬೇಕಾದ್ರೆ ಮಾತಾಡಿ, ತಕರಾರು ಇಲ್ಲ. ಸಮಾಜ ಕಲ್ಯಾಣ ಮಂತ್ರಿ ಹತ್ರ ಹೋಗಿ ಮಾತನಾಡಿ ನಿಮ್ಮ ಅಧಿಕಾರಿಗಳ ನಿರ್ದೇಶನ ನೀಡಬೇಕು. ಏನೇ ಮಾಡೋಕ್ಕಿಂತ ಮುಂಚೆ ಡ್ರಾಫ್ಟ್ ಅನ್ನ ಓದಿ ಎಸ್ ಅಂದ್ಮೇಲೆ ನೀವು ಅದು ಆಜ್ಞೆ ಬರಬೇಕು ಅಂತಕ್ಕಂಥದ್ದನ್ನ ಸೂಚನೆ ನೀಡಿದ್ರೆ ಒಳ್ಳೇದು. ನಮ್ಮ ಮಂತ್ರಿಗಳು ಮಾಡಬೇಕು. ಅವನ ಕಾರ್ಯಕಾರಿ ಅಂತ ಒಂದು ಅಧಿಕಾರ ಇದೆ. ಯಾವ ಇಲಾಖೆ ಮಂತ್ರಿ ಯಾವ ಇಲಾಖೆಯನ್ನ ಬೇಕಾದ್ರೆ ಕರಿಬಹುದು ಮಂತ್ರಿಗಳಾದಂತವ್ರು. ನಾನು 5 ವರ್ಷ ಮಂತ್ರಿ ಆಗಿದ್ದೀನಿ. ನಾನು ಏನೇನು ಮಾಡಿದ್ದೀನಿ ಅನ್ನೋದು ನಾನೇನು ಇಲ್ಲಿ ಹೇಳ್ಬೇಕಾಗಿಲ್ಲ ಏನಲ್ಲ. ಆದ್ರಿಂದ ಈಗ ಅವ್ರಿಗೆ ಅವಕಾಶ ಇದೆ. ಅದನ್ನ ಬಳಸಿಕೊಂಡು ನಮ್ಮ ಸಮಾಜವನ್ನ ಕಟ್ಟುವಂತ, ನಮ್ಮ ಸಮಾಜವನ್ನ ಉದ್ಧಾರ ಮಾಡುವಂತ ಕೆಲಸವನ್ನ ನಮ್ಮ ಮಂತ್ರಿಗಳು ಮಾಡಬೇಕು. ಅದರಲ್ಲೂ ಮುನಿಯಪ್ಪನವರು ಎಲ್ಲಾ ಕಾಲದಲ್ಲೂ ಕೂಡ ಇವತ್ತು ನಮಗೆ ಸಹಕಾರವನ್ನ, ಸಲಹೆಗಳನ್ನ ಮತ್ತು ಎಲ್ಲಾ ಸಂದರ್ಭದಲ್ಲಿ ಕೂಡ ಆಹಾರ ಇಲಾಖೆಯಿಂದ ಏನೇನು ಆಹಾರ ಕೊಡ್ಬೇಕು ಅದನ್ನು ಕೂಡ ಕೊಟ್ಕೊಂತ ಬಂದಿದ್ದಾರೆ. ನಾನು ಮೊನ್ನೆ ಆ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಪ್ರಸಾದ್ ಕೋತಾಳ್ ಅವರು ಹೋರಾಟ ಮಾಡ್ತಾ ಇದ್ರು. ಪಾಪ ಅವರು ಒಲೆ ಹಚ್ಬೇಕು, ಗ್ಯಾಸ್ ಬೇಕು, ಸಿಲಿಂಡರ್ ಬೇಕು, ರೇಷನ್ ಬೇಕು ಅಂದ್ರೆ ನಾನು ಯಾವ ಗ್ಯಾಸ್ ಹಚ್ಚೋದ್ ಬೇಡ, ಸಿಲಿಂಡರ್ನ ಹಚ್ಚೋದ್ ಬೇಡ, ಅವ್ರಿಗೆ ಎಷ್ಟು ಜನ ಬರ್ತಾರೆ ದಿನ ಊಟ ಕೊಡ್ಸ್ಕೊಳ್ಳೋಣ ಅಂತಂದೇಳಿ ಮುನಿಯಪ್ಪ ಒಂದೇ ಮತ್ತಿಗೆ ಆಯ್ತು ಕೊಡ್ಸೋಣ ಅಂತಂದೇಳಿ ನಟರಾಜನ್ ಕಾರ್ ನಿರ್ದೇಶನ ದಿನಾ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟನೂ ಕೂಡ ಕೊಡ್ತೀವಿ. ಅವ್ರ ಹೋರಾಟಕ್ಕೆ ಮತ್ತೆ ಒಲೆ ಹಚ್ಕೊಂಡು ಪಾಪ ಉಪವಾಸ ಇರೋದು ಬೇಡ, ಏನು ಆದೇಶ ಬರುತ್ತೆ ಅಲ್ಲಿವರೆಗೆ ಕೂತ್ಕೊಳ್ಳಿ ಅಂತ ನಾವೇ ಕೂತ್ಕೊಂಡ್ರಪ್ಪ ಮಾಡ್ರಿ ಅಂತಂದು ಹೇಳಿ ಮಾಡಿದ್ದಾರೆ. ಈಗ ಅಲೆಮಾರಿಗಳು ಪಾಪ ಅವ್ರದಂತೂ ತೀರಿದ ಅವ್ರ ಕಷ್ಟನ, ಅದಕ್ಕೂ ಕೂಡ ನಾವು ಸ್ಪಂದಿಸಿ ಅವ್ರಿಗೆ ಎಲ್ಲಾ ರೀತಿಯ ಸಹಾಯವನ್ನ ಮಾಡ್ಬೇಕಾಗುತ್ತೆ. ನಾನು ಮುನಿಯಪ್ಪ ಸಾಹೇಬ್ರಿದ್ದರು ಹೇಳ್ತಾ ಇದ್ದೆ, ಅವ್ರು ಮತ್ತೆ ನಾನು ಮಾತಾಡ್ತೀನಿ. ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದ್ರಿಂದ ಪ್ರಾಸ್ತಾವಿಕವಾಗಿ ಇಷ್ಟು ಮಾತ್ರ ಮಾತನಾಡಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ನೌಕರರು ನೀವೇನಿದಿರಲ್ಲ ಈ ಜನಾಂಗದ ನೀರಾವರಿ ಆಸ್ತಿ ಇದ್ದಂಗೆ, ನೀರಾವರಿ ಜಮೀನು ಇದ್ದಂಗೆ. ಇಲ್ಲೆಲ್ಲ ಹನಿ ನೀರಾವರಿ ಅಲ್ಲ, ಹರಿಯ ನೀರಾವರಿ, ಭಾರಿ ನೀರಾವರಿ. ಹನಿ ಅಂದ್ರೆ ಸ್ವಲ್ಪ ಮತ್ತೆ ಆಮೇಲೆ ಆಗುತ್ತೆ. ಭಾರಿ ನೀರಾವರಿ ನಾವೆಲ್ಲ ರೈತರು, ನಮಗೆ ಮಳೆ ಬರಬೇಕು, ಬಿತ್ತಿದ ಬೆಳೆ ಬೀಜ ಮೊಳಕೆ ಹೊಡೆದ ತರೋದು ಗ್ಯಾರಂಟಿ ಇಲ್ಲ. ಆದ್ರೆ ನಿಮಗೆ ತಿಂಗಳ ಸಂಬಳದ ಬರುತ್ತೆ, ಮತ್ತೆ ತರೋದು ಎಲ್ಲದೂ ಬರುತ್ತೆ ಸೌಕರ್ಯ. ಮಾತ್ರ ನಮಗೆಲ್ಲ ಇಲ್ಲ. ಅದರಿಂದ ಎಲ್ಲಾ ಸಂದರ್ಭದಲ್ಲಿ ನೀವು ನೌಕರರು ಸ್ವಲ್ಪ ಹಣ ಉಳ್ಳವರು, ನೀವು ಸಂಬಳ ಬರುತ್ತಲ್ಲ ಹಣ ಉಳ್ಳವರು, ನಿಮ್ಮ ಹಣದಲ್ಲಿ ಎಷ್ಟೋ ಜನರಿಗೆ ಸಂಘಟನೆ ಮಾಡ್ತಕ್ಕಂಥವ್ರಿಗೆ ನೀವು ಕೊಟ್ಟಿದ್ದೀರಿ, ಹಣ ಸಹಾಯ ಮಾಡಿದಿರಿ, ಸಂಘಟನೆ ಸಹಾಯ ಮಾಡಿದಿರ, ಮಾಡ್ತಾ ಇದ್ದೀರಿ. ಇನ್ನೂ ಹೆಚ್ಚು ಜನ ನಾನು ಹೇಳಿದೆ ಇದನ್ನ ಎಲ್ಲರೂ ಜಾತಿ ಸಮೀಕ್ಷೆ ನಡೆಯುವಾಗ ಒಂದು ವಾರ ಎಲ್ಲರೂ ರಜೆ ಹಾಕಿ ನಿಂತ್ಕೊಂಡ್ರೆ ಹಳ್ಳಿಯಲ್ಲಿ ಅಂದೆ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ಮೇಷ್ಟ್ರುಗಳು, ಅಧಿಕಾರಿಗಳು ದಾವಣಗೆರೆಯಲ್ಲಿ, ಚಿತ್ರದುರ್ಗದಲ್ಲಿ ನಾವು ಮಾಡ್ಸಕ್ ಸಾಧ್ಯ ಆಯ್ತು, ಬೇರೆ ಕಡೆ ಆಗ್ಲಿಲ್ಲ. ರಜೆ ಹಾಕಿ ಅವರು ಮೇಡಮ್ ಈ ಚೀಲ ಹಾಕೊಂಡು ಹ್ಯಾಂಡ್ ಬಿಲ್ ಮಾಡಿಸ್ಕೊಂಡು ಒಂದು 10 ಜನ ಟೀಚರ್ ಬೇರೆ ಬೇರೆ ಹಳ್ಳಿಗೆಲ್ಲ ಹೋಗ್ಬಿಟ್ಟು ಮಾದಿಯ ಅಂತಾನೆ ಬರ್ಸ್ಬೇಕು, 061 ಅಂತ ಬರ್ಸ್ಬೇಕು. ಆಮೇಲೆ ಇವನು ಏನು ಸಮೀಕ್ಷೆ ಮಾಡ್ತಕ್ಕಂಥ ಹಿಂದೆ ಬಿಟ್ಬಿಡುದು, ನೀನ್ ಅದನ್ನೇ ಬರಿಬೇಕು ಅಂತಂದು ಹೇಳ್ಬಿಟ್ಟು ಅದೆಲ್ಲ ಕೆಲಸವನ್ನ ಅಲ್ಲಿ ಸ್ವಲ್ಪ ಮಾಡಿದ್ರು, ಉಳಿದ ಕಡೆಗೂ ಮಾಡಿರ್ಬಹುದು, ನಾನ್ ನೋಡಿಲ್ಲ. ಮಾಡಿದ್ರ ಹಾಗೆ ಒಳ್ಳೇದು ಒಳ್ಳೇದಿಲ್ಲ ಕಡಿಮೆ. ಒಟ್ಟಾರೆ ನಮ್ಮ ನೌಕರರು ಇದೆಯಲ್ಲ, ಇದಲ್ಲ ಅಂಬೇಡ್ಕರ್ ಭವನ ತುಂಬಿ ತುಡುಕ್ಬೇಕಾಗಿತ್ತು. ಎಷ್ಟು ಜನ ಇದೆ ನೌಕರರು? ನಾನು ಜಾಸ್ತಿ ಜಾಸ್ತಿ ಕಡಿಮೆ ಇದ್ರೆ ಕಡಿಮೆ ಮುಲಾಜಿನಲ್ಲಿ ಇದೇನಂತ ನಾನು ಹೇಳಿದ್ನಲ್ಲ, ಪರವಾಗಿಲ್ಲ ಅಂತಂದ್ರೆ ಇದೇನಂತ ಭಾರಿ ಮೆಚ್ಚುವಂತ ಸಂಖ್ಯೆ ಅಲ್ಲ, ಆದ್ರೂ ಇದಾರೆ. ಆರಂಭ ಆಯ್ತು, ಆರಂಭ ಬಂದಿದ್ದೀರ, ಬಹಳ ಸಂತೋಷ.
ಒಂದ್ ಕಡೆ ಒಂದು ದಿನ ಮನೋಜ್ ದೇವಪ್ಪನವರು ಬರೇ ನೌಕರನ್ನ ನೀವು ಕರೆದು ಅವ್ರನ್ನ ನೀವು ಅನ್ನೋದನ್ನ ನೀವು ಬರೀ ಅವ್ರನ್ನೇ ಕರೆದ್ಬಿಟ್ಟು ಮಾತಾಡಿ ಜಿಲ್ಲೆ ಇನ್ನೂ ದೂರ ಅಂತಾರೆ. ಇನ್ನು ಮಾದಿಗಳು ಅಂತಂದು ಹೇಳ್ಕೊಳ್ತಾ ಇರ್ತಕ್ಕಂತ ಕೆಲವು ಮಾದಿಗಳಂತ ಏನಪ್ಪ ಈಗ ನಾವೆಲ್ಲ ಹೋರಾಟ ಮಾಡಿರೋದು ಯಾರಿಗಪ್ಪ ಜಾಸ್ತಿ ಅಂದ್ರೆ ಈ ಸರ್ಕಾರಿ ನೌಕರರ ಮಕ್ಕಳಿಗೆ ಸೌಲಭ್ಯ ಸಿಗ ನಮ್ಮ ಮಕ್ಕಳು ಓದಿಲ್ಲ ಅಂದ್ರೆ ನಾನು ಒಬ್ಬ ಹಳ್ಳಿಯ ರೈತರ ಮಗನಾಗಿ ನಾನು ಹೇಳ್ತಿರೋರು. ಈ ನನ್ನ ಮಕ್ಕಳು ಓದಿದ್ರೆ ಅವ್ರೇನು ರಿಸರ್ವೇಶನ್ ಬರಲ್ಲ, ಏನೇನು ಬರಲ್ಲ. ಬೇರೆ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಕೃಷಿ ಕಾರ್ಮಿಕರು, ಪೌರ ಕಾರ್ಮಿಕರ ಮಕ್ಕಳು, ಗಾರಿ ಕೆಲಸ ಮಾಡೋ ಮಕ್ಕಳು, ಅಮಾನ್ಯ ಮಾಡೋ ಮಕ್ಕಳು, ಹಳೆ ಚಪ್ಪಲಿ ಹೊಲ್ಕೊಂಡು ಬಿದ್ದಿರೋ ಫುಟ್ಬಾಲ್ನಲ್ಲಿ ಇರ್ತಕ್ಕಂಥ ಅವ್ರ ಮಕ್ಕಳಿಗೆಲ್ಲ ಸೌಲಭ್ಯ ಸಿಗುತ್ತೆ. ನೀವು ಯಾರು ವಿದ್ಯಾವಂತರಾಗಿ ಸರ್ಕಾರಿ ನೌಕರಲ್ಲಿದ್ದೀರಲ್ಲ ನಿಮಗೆ ಸೌಲಭ್ಯ ಜಾಸ್ತಿ ಸಿಗಲ್ಲ. ನೀವೇ ಹೋರಾಟಕ್ಕೆ ಹಿಂದೆ ಮುಂದೆ ಮಾಡ್ಬಿಟ್ರೆ ನಮ್ ಗತಿ ಏನಪ್ಪ ಹೇಳಿ ನೋಡೋದು. ಅದರಿಂದ ಎಲ್ಲಾ ನೌಕರರು ಹೊರ ಬರ್ಬೇಕು ಚಳಿ ಬಿಟ್ಟು. ಇವತ್ತು ಇಲ್ಲೆಲ್ಲ ಅರಮನೆ ಮೈದಾನದಲ್ಲಿ ಮಾಡ್ಬೇಕು. ಸುಮಾರು ಒಂದು 15,000 ಜನ ಇದಾರೆ. 30,000 ಜನ ಇದಾರೆ. ಒಂದು ದಿನ 5,000 ಜನ ಬರ್ಲಿ ನೋಡೋಣ. 5,000 ಇಷ್ಟ ಅರಣ್ಯ ಪ್ರದೇಶ. ನೀವು ಈಗ ನೋಡ್ತಾ ಇದ್ದೀರ 50 ವರ್ಷ ಇರ್ಲಿ. ಅದರಿಂದ ಮಾಡೋಣ. ಈಗ ಅದರಿಂದ ಒಂದು ಯಾವ್ದಾದ್ರು ಪ್ಯಾಲೇಸ್ ಗ್ರೌಂಡ್ ಮಾಡ್ರಿ ಜೋರಾಗಿ. ಇದೆಲ್ಲ ಆದ್ಮೇಲೆ ನಾವು ನೋಡಕ್ ಬರ್ತೀವಿ ಅಷ್ಟೇ. ನೀವು ಎಷ್ಟು ಜನ ಸೇರಿ ನಾವು ವೇದಿಕೆ ಮೇಲೆ ಬರೋಲ್ಲ, ಇಲ್ಲ ನೀವೇ ಕೊಡ್ತೀವಿ. ನಿಮ್ಮದೇ ಎಲ್ಲ ನೇತೃತ್ವ. ಆಯ್ತಪ್ಪ, ಮಧ್ಯ ಕರ್ನಾಟಕ, ಕೊನೆ ಕರ್ನಾಟಕ ಎಲ್ಲದ್ರಲ್ಲೂ ಮಾಡೋಣ. ರಾಜ್ಯ ಮಟ್ಟದ ನೌಕರ ಸಮಾವೇಶ ಮಾಡ್ತೀವಿ ಸರ್ ಮಾದಿಗರು. ಆಯ್ತು, ಅದು ಮುಖ್ಯಮಂತ್ರಿಗಳಿಂದಲೇ ಬೇಕಾದ್ರೆ ಉದ್ಘಾಟನೆ ಮಾಡಿಸಿ. ಇದು ವಿಜಯ ಉತ್ಸವ. ಈಗಾಗಲೇ ನಾವು ಅನೌನ್ಸ್ ಮಾಡಿದೆ, ಮುಂಚೆನೆ ನಾನು ಹೇಳ್ಬಿಟ್ಟಿದ್ದೆ. ಇಲ್ಲಪ್ಪ, ದಯವಿಟ್ಟು ಇದನ್ನ ಭಿಕ್ಷಕನಾಗಿ ಮಾಡ್ಬೇಡಿ. ನನಗೆ ಬೇಕಾಗಿಲ್ಲ. ಇದೆಲ್ಲ ಆಯ್ತು ಅಂದ್ರೆ ಆ MLC ಗಿಂತಲೂ ಜಾಸ್ತಿ ಸ್ಥಾನ ನನಗೆ. ಇವ್ರೆಲ್ಲರಿಗೆ ಸೌಲಭ್ಯ ಸಿಗ್ತದೆ. ನಾನು ಈಗ ಹೇಳಿಲ್ಲ, ಕೆಲವು ವೇಸ್ಟ್ ಮಾಡಿ ಮಾದಿಗರೆಲ್ಲ ಟೀಕೆ ಮಾಡಕ್ಕಾಯ್ತಾರ. ಮುಂಚೆನೆ ಹೇಳ್ಬಿಟ್ಟೆ, ಘೋಷಣೆ ಮಾಡ್ಕೊಂಡೆ. ಯಾವ್ದು ಸರ್ಕಾರ ಕೊಟ್ಟರು ಕೂಡ ಬೇಕಾದ್ರೆ ನಿರಾಕರಿಸ್ತೀನಿ, ಹೋರಾಟದಲ್ಲಿ ಇರ್ತೀನಿ ಅಂತ ಹೇಳಿದೆ. ನಾನು ಮುಖ್ಯಮಂತ್ರಿಗಳಿದೆ. ನಾನು ಏನು ಕೇಳಕ್ ಬರಲ್ಲ ನಿಮಗೆ. ಇದು ಒಂದೇ ಒಂದು, ನಿಮ್ಮನ್ನೇನು ಮಾಡ್ರಿ ಅಂತ ನಾನು ಕೇಳೋದು ಸ್ವಾರ್ಥ ಏನಿಲ್ಲ. ಇದನ್ನ ಮಾಡ್ಬೇಕು ಅಂತಂದು ಹೇಳಿದೆ. ಅದರಿಂದ ಬೇಕಾಗಿಲ್ಲ ನಮ್ಗೆ ಯಾವ್ದನ್ನು ನೀವೇ ಮಾಡ್ಬೇಡ್ರಿ ಅಂತ ದಯವಿಟ್ಟು ಹಂಗೆ ಎಲ್ಲಾರ ಕೇಳೋದು ಕೂಗೋದು ಮಾಡ್ಬಿಟ್ರೆ ನನಗೆ ಮಾಡಿದಂತ ಅವಮಾನ ಅದು. ನಾವೇನ್ ಭಿಕ್ಷಕನಲ್ಲ, ಹೋರಾಟಗಾರ. ನಾನು ಬೇಕಾದ್ರೆ ಅದು ಬರುತ್ತೆ, ಬೇಡಾದ್ರೆ ಅಲ್ಲೇ ಕೂತ್ಕೊಂಡಿರ್ತೀನಿ. ಗೊತ್ತಾಯ್ತ್ರ? ನಾನು ಯಾವಾಗ್ಲೂ ಕೂಡ ಅಧಿಕಾರದ ಹಿಂದೆ ಹೋದವನಲ್ಲ. ಈ ರೀತಿ ಜನರಿಂದ ಕೂಗ್ಸೋದು ಅಧಿಕಾರ ತೆಗೆದುಕೊಂಡವನು ಅಲ್ಲ. ಕಾಂಗ್ರೆಸ್ ಪಾರ್ಟಿ ನಾನು ಕರೆದು ಯಾವ್ಯಾವ ಸಮಯಕ್ಕೆ ಏನೇನ್ ಮಾಡ್ಬೇಕು ಅಂತ ಮಾಡಿದೆ. ನಾನು ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಡ, ನೀನು ವರ್ಕಿಂಗ್ ಪ್ರೆಸಿಡೆಂಟ್ ಮಾಡ್ತೀವಿ, ಕ್ಯಾಂಪೇನ್ ಮಾಡು, ನಿನ್ನ CM ಜೊತೆಗೆ ನೀನು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀಯ, ನೀನು ಮಂತ್ರಿ ಆಗ್ತೀಯ, ನಿನ್ನನ್ನು ಸೋಲಿಸ್ತಾರೆ, ನೀನ್ ಕಂಟೆಸ್ಟ್ ಮಾಡಬೇಡ ಅಂತ ಹೇಳಿದ್ರೆ ಹೈಕಮಾಂಡ್ ಅವರು. ನನಗೆ ಒಂದ್ ಸ್ವಲ್ಪ ದಿಮಾಕ ಜಾಸ್ತಿ. ಅದೇನನ್ನ ಇಲ್ಲೇ ನಿಂತ್ಕೊಂಡು ಗೆಲ್ಬೇಕು ಅಂತ ಹೇಳಿ ಹೋದೆ. ಅದು ನನ್ನ ಸ್ವಯಂಕೃತ ಅಪರಾಧ. ಅದರಿಂದ ನೀವೇನು ಅದ್ರ ಬಗ್ಗೆ ಬೇಜಾರಾಗೋದ್ ಬೇಕಾಗಿಲ್ಲ. ಒಳ್ಳೇದೇ ಆಯ್ತು. ಈಗ ನನಗೆ ಯಾರ ಬಗ್ಗೆನೂ ಕೂಡ ಮಾತಾಡಿಕೊಂಡು ಅಧಿಕಾರ ಸಿಕ್ತು. ಇದು ನಿಮ್ಗೆ ಗೊತ್ತಿರ್ಲಿ ಅಂತ ನಾನು ಹೇಳ್ತಿರೋದು. ಎಲ್ಲರೂ ಹೇಳಿ, ಮುನಿಯಪ್ಪರು ಹೇಳಿ, ನೋಡಪ್ಪ ಯೋಚನೆ ಮಾಡಿದ್ರೆ ಏನಿಲ್ಲ ಸರ್, ನಾನು ಜನ ಬಿಡ್ತಾ ಇಲ್ಲ, ನಾನು ಗೆದ್ದು ಬರ್ತೀನಿ. ಗೆದ್ದು ಬಂದ್ರೆ ಒಂದೇನೋ ಒಂದು ಇದು ಅಂತಂದ ಹೇಳಿ ನಾನು ಅನ್ಕೊಂಡು ಹೋದೆ. ಸೋತಿದ್ದೇನೆ. ಸೋತ್ರು ನನಗೇನ್ ಚಿಂತೆ ಇಲ್ಲ. ಬಹಳ ಸರಿ ಸೋತಿದ್ದೇನೆ. ಸೋತಾರೆಲ್ಲ ಬಹಳ ಜನ ಸತ್ತೋಗ್ಬಿಡ್ತಾರೆ. ಅಂದ್ರೆ ಅಡ್ರೆಸ್ ಇದ್ದಂಗೆ ಆಗ್ಬಿಡ್ತಾರೆ ಬಹಳ ವರ್ಷ ದಿನ. ನಾವು ಅಡ್ರೆಸ್ ಇದ್ದಂಗೆಲ್ಲ ಅಡ್ರೆಸ್ ನ ಎತ್ತಿಡಿ ಅಂತವ್ರು ಯಾರು ನಮ್ಮನ್ನ ಆ ಸತ್ತ ರೀತಿಗೆ ಸೇರ್ಸಕ್ಕ ಪ್ರಯತ್ನ ಮಾಡ್ತಾರಲ್ಲ, ಅವನ್ನ ನಿರ್ನಾಮ ಮಾಡ್ತಕ್ಕಂಥ ಹೋರಾಟಗಾರ. ಅದರಿಂದ ನಮ್ಮ ಜನರ ನನಗೆ ಆಶ್ರಯ ಇದೆ, ಜನರ ಬೆಂಬಲ ಇದೆ.
ಎಲ್ಲೋದ್ರೂ ಕೂಡ ಊಟ ಹಾಕರಿದ್ದಾರೆ, ಆಶ್ರಯ ನೀಡುವಂತ ಹೃದಯವಂತರಿದ್ದಾರೆ. ಈಗಿರುವಾಗ ನನಗೆ ಯಾವ ಅಧಿಕಾರನೂ ಕೂಡ ಇದೆಲ್ಲ ಪೂರ್ಣವಾಗಿ ಆಗ್ಬೇಕು. ನಾನು ಎಲ್ಲಿ ಸತ್ ಮೇಲೆ ಬರ್ತೇನೆ ಅಂದ್ಕೊಂಡಿದ್ದೆ, ಸತ್ಯ ನನ್ನ ಜೀವಂತ ಇರುವಾಗಲೇ ಬಂದಿದೆ ಹೋರಾಟ. ಅದರಿಂದ ಒಂದೊಂದ್ಸರ್ತಿ ಅಷ್ಟು ನನಗೆ ಇದಾಗ್ಬಿಡ್ತೈತಿ. ಏನಿದ್ ಸಿಕ್ತತ್ತೋ ಇಲ್ವೋ, ಸಿಕ್ತತ್ತೆ ಇಲ್ವೋ, ನಮ್ಮ ಹೋರಾಟ ಆಗ್ತತ್ತೋ ಇಲ್ಲ ಅಲ್ಲ ಇದ್ರಲ್ಲೇ ಇದ್ದೀವಿ ನಾವು. ಸದ್ಯ ಇದೊಂದು ನಮ್ಗೆ ಆಗಿದೆ. ಮುನಿಯಪ್ಪರ ಬರೋವರೆಗೆ ಒಂದ್ ಸ್ವಲ್ಪ ಭಾಷಣ ಮಾಡೋಣ ಅಂತ ಕೊರಿತಾ ಇದೀನಿ, ಅವ್ರು ಬರ್ತಾ ಇಲ್ಲ. ನನಗೂ ಟೈಮ್ ಇಲ್ಲ. ಇಲ್ಲ, ಇನ್ನೊಬ್ರು ಯಾರು ಮಾತಾಡಿ ಸಾಕು ನನಗೆ. ಅದರಿಂದ ಬಂಧುಗಳೇ, ಈಗ ಇದು ಪೂರ ಇನ್ನು ಆದೇಶಗಳು ಆಗ್ಬೇಕು. ಆಮೇಲೆ ಇದು ನಮಗೆ ಈ ಅದು ವಿಜಯ ಉತ್ಸವ ನಾನು ಈಗ ಹೇಳಿಲ್ಲ, 2 ತಿಂಗಳ ಮುಂಚೆನೆ ಅನೌನ್ಸ್ ಮಾಡಿದ್ದೆ. ನಮ್ಗೆ ಒಳ ಮೀಸಲಾತಿ ಆದೇ ಆಗುತ್ತೆ. ವಿಜಯ ಉತ್ಸವ ರಾಯಚೂರಿನಲ್ಲಿ ಮಾದಿಗರ ಶಕ್ತಿ ಕೇಂದ್ರ. ಅದು ಮತ್ತೆ ನಿಮಗೆ ಮಾದಿಗರ ಉಗಮ ಇಲ್ಲಿ ಮುನ್ಸಿಪಾಲಿಟಿ ಅದೇ ನಾನು ಹೇಳಿದ್ದೆ ಸರ್, ಮಾದಿಗರ ಶಕ್ತಿ ಕೇಂದ್ರ ಅಂತ ಹೇಳಿದೆ. ಹೌದು, ಈಗ ಅದಕ್ಕೆ ಒಂದು ಹೊಸ ಜೀವ ಬರುತ್ತೆ. ಎಲ್ಲಿ 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 ಈಗ ಹೊಸ ಜೀವ ಬರುತ್ತೆ. ಯಾರು ಆದಿ ಕೇಳೋ ಈಗ ನೀನು ಒಳ ಮೀಸಲಾತಿ ಬೇಕಂದ್ರೆ ಮಾದಿಗ ಅಂತ ಸರ್ಟಿಫಿಕೇಟ್ ಮಾಡಿಸಿ ಅಂದ್ರೆ ಮಾತ್ರ ಆಗುತ್ತೆ. ಅದಕ್ಕೊಂದು ಆದೇಶ ಹೊರಡಿಸ್ತಾ ಇದೀವಿ. ಯಾರು ಆದಿ ಕರ್ನಾಟಕ ಅಂತಿದ್ರೆ ಅವ್ನು ಮಾದಿಗನ ಹೌದು ಅಲ್ಲ ಅನ್ನೋದನ್ನ ಜಾಲಾಡಿಸಿ ಅವನಿಗೆ ಸರ್ಟಿಫಿಕೇಟ್ ಕೊಡ್ರಿ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಯಾಕಂದ್ರೆ ಯಾವನ ಆದಿ ದ್ರಾವಿಡ ಅಂತ ಬರ್ಸ್ಕೊಂಡಾರ ನಮ್ಮರು, ಅದನ್ನಂತೂ ವಿಪರೀತ ಜಾಲಾಡಿಸಿ ಅವ್ನು ಹೌದೋ ಮಾದಿಗನ ಹೌದೋ ಅಲ್ಲ ಅಂತಂದೇಳಿ ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕಾಗತ್ತೆ. ಈಗ ನೆಕ್ಸ್ಟ್ ನೀನ್ ಏನೇ ಕೇಳಿದ್ರು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅನ್ನೋದು 3 ಜಾತಿ ನಶಿಸಿ ಹೋಯ್ತು. ಅವನ ಶೆಡ್ಯೂಲ್ ಕಾಸ್ಟ್ ಪಟ್ಟಿದ್ದನ್ನು ತೆಗೆದಾಕ್ತಿದೀವಿ. ಇನ್ನು ಮುಂದೆ ಏನಿದ್ರು ಮಾದಿಗ ಮಾದಿಗ. ಗೊತ್ತಾಯ್ತಾ? ಅಲ್ಲೋ ಆದಿ ಕರ್ನಾಟಕನ ಸಾಕ್ಷಿಯಾಗಿಟ್ಕೊಂತಾರೆ. ಈಗ ನಾನು ಆದಿ ಕರ್ನಾಟಕ, ಮುನಿಯಪ್ಪ ಆದಿ ದ್ರಾವಿಡ, ನಾವ್ ಇಬ್ರು ಹೋಗ್ಬೇಕಾದ್ರೆ ಮತ್ತೀಗ ಅರ್ಜಿ ಹಾಕ್ಬೇಕು. ಇನ್ನೇನು ಎಲೆಕ್ಷನ್ಗೋಸ್ಕರ ಅರ್ಜಿ ಹಾಕ್ಬೇಕಷ್ಟೇ. ನಾವಿನ್ನೇನು ನಿಮಗೆ ಕೆಲ್ಸಕ್ಕೆ ನೌಕರಿಗೆಲ್ಲ ಅವಾಗ ನಾವು ಅಂತಂದ್ ಹೇಳಿ ತಗೋಬೇಕಾಗತ್ತೆ. ಗೊತ್ತಾಯ್ತಾ? ಇಲ್ಲಿ ಏನೇ ಮೀಸಲಾತಿ ಪಡಿಬೇಕಂದ್ರೆ ಆದಿ ಕರ್ನಾಟಕ ಅಂತ ಹಾಕಿದ್ರೆ ಯಾವ್ದು ನಿನ್ಗೆ ಇದನ್ನೇ ಇಲ್ಲ, ಎಲ್ಲಿ ಮೀಸಲಾತಿನೇ ಇಲ್ಲ ನಿಮ್ಗೆ. ಆದಿ ದ್ರಾವಿಡ ಅಂತದನ್ನೂ ಇಲ್ಲ, ಆದಿ ಆಂಧ್ರ. ನಾನು ಮುಂಚೆನೆ ಹೇಳಿ ನಿಮ್ಗೆ ಬರ್ಸ್ಬೇಡ್ರಯ್ಯ ಅಂತ ಹೋಗದ್ ಬೇಡ್ಕೊಂಡ್ರು ಕೂಡ ಸುಮಾರು ಒಂದು 5 ಲಕ್ಷ ಜನ ಬರ್ಸ್ಯಾರ. 2 ಜಾತಿಯನ್ನು ಬರ್ಸಿರ್ಬೋದು. ಆದ್ರೆ ನಮ್ದು ಒಂದು ಅರ್ಧ 1-2.5 ಲಕ್ಷ 2 ಲಕ್ಷ ಇರ್ಬೋದು. ಮೇತ್ರಿ ಸರ್ಟಿಫಿಕೇಟ್ ಪಟ್ಟಿಯಲ್ಲಿ ಆಯ್ತಾ? ಅವ್ನು ಮೇತ್ರಿ ಅಂತ ಕೇಳಿ ಅಲ್ಲ ನಮ್ಮಲ್ಲಿ ಇದೆಯಾ? ಅಲ್ಲ ಮೇತ್ರಿನ ಈ ಲಿಸ್ಟ್ ಆಯ್ತಾ? ಅಲ್ಲಲ್ಲ ಮೇತ್ರಿ ಇದೆಯಲ್ಲ, ಈಗ ಯಾವ ಗುಂಪಿನಲ್ಲಿದೆ? ಎ ಗುಂಪಿನಲ್ಲಿದೆ ಅಂತಂದ್ರೆ ಅದು ಹಲವಾರು ಗುಂಪಿನಲ್ಲಿದೆ. ಬಿಡ ಅದು ನೋಡಪ್ಪ, ಅದೇ ಮಾರುಗಳು ಯಾವ್ಯಾವ ಜಾತಿ ಇದ್ರು ಅದೇ ಜಾತಿಗಳಿಗೆ. ಆಯ್ತಾಯ್ತು, ನೋಡೋಣ. ಮಾಡಿಲ್ಲ ಮುಗಿತಲ್ಲ, ಇನ್ನೇನು ಕೊಡಿಸ್ತೀವಯ್ಯ. ಅದನ್ನು ಜಾಲಾಡಿಸಿ ಕೊಡಿಸ್ತೀವಿ. ವಂಶವೃಕ್ಷದೆಲ್ಲ ಆಯ್ತಾಯ್ತು. ನಿಮ್ಮದು ಬೇರೆ ನೆನಕ್ಕೆ ಅಷ್ಟು ಜನ ಅಷ್ಟೇನೆ, 100-100 ಜನ ಇರ್ಬೋದು ನೀವು ಅಷ್ಟೇನೆ. ಇಲ್ಲಿ ಲಕ್ಷಾಂತರ ಜನ ಇರೋ. ಈಗ ಹನುಮಂತ ಆದಿ ಕರ್ನಾಟಕ, ನಾನು ಆದಿ ಕರ್ನಾಟಕ,
ಮುನಿಯಪ್ಪನವರು ಆದಿ ದ್ರಾವಿಡ, ಚಂದ್ರಪ್ಪ ಆದಿ ಕರ್ನಾಟಕ, ಇವರು ಆದಿ ಕರ್ನಾಟಕ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಕರ್ನಾಟಕ. ಯಾವ ಸರ್ ಆದಿ ಕರ್ನಾಟಕನ? ಹೌದಾ? ಅದರಿಂದ ಅಲ್ಲಿ ನಮ್ಮ ಆದಿ ದ್ರಾವಿಡ ನನಗೆ ಗಲಾಟೆ ಎಲ್ಲದನ್ನು ನೋಡಿ ಯಾವ ಸಮುದಾಯನೂ ಕೈ ಬಿಡಲ್ಲ. ಸಂಬಂಧಪಟ್ಟವರಾಗಿದ್ರೆ ಅವ್ರನ್ನ ಯಾರು ಬಿಡಲ್ಲ. ಮತ್ತೊಂದು ಇದು ಆದ್ಮೇಲೆ ಒಂದು ಮೀಸಲಾತಿ ರಕ್ಷಣಾ ಸಮಿತಿ ಆಗ್ಬೇಕು ನಮ್ಮಲ್ಲಿ. ಯಾವನೇ ಒಬ್ಬ ಸೆಲೆಕ್ಟ್ ಆದ್ರೆ ಒಂದು ಜಾಗ ಹಚ್ಕೊಡ್ಬೇಕು. ಅವ್ರು ಹೌದು ಅಲ್ಲ ಅಂತ ಹೇಳಿ ನಿಮಗೆಲ್ಲರಿಗೂ ಹೌದು, ನಿಮ್ಗೆಲ್ಲರಿಗೂ ಹೇಳ್ತಿರೋದು, ಯಾವನ ಒಬ್ಬನ ಮಟ್ಟಿ ಆಳೋ ಅಥವಾ ಆಂಜನೇಯನ ಅಂತ ಹಾಕಿದ್ರೆ ಇವ್ನು ಹೌದಾ ಅಲ್ಲ ಅಂತ ಹೇಳಿ ನೀವು ಸೆಲೆಕ್ಟ್ ಆದ್ರೆ ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡಿ ಆದ್ಮೇಲೆ ಅವನಿಗೆ ವೆರಿಫಿಕೇಶನ್ ಸಿಂಧುತ್ವ ಪತ್ರವನ್ನು ಕೊಡಬೇಕು. ತಕ್ಷಣ ಅಬ್ಜೆಕ್ಷನ್ ಹಾಕಿ ಬಿಡಬೇಕು. ಯಾಕಂದ್ರೆ ಬೇರೆ ಬೇರೆ ಜಾತಿಯವರು ಇಲ್ಲಿ, ಯಾಕಂದ್ರೆ ನಮ್ಮಲ್ಲಿ ಅತ್ಯಂತ ಹಿಂದುಳಿದಿದ್ದೀವಿ, ಸಂಖ್ಯೆ ಕಡಿಮೆ, ಅಂಕ ಕಡಿಮೆ, ಇಲ್ಲಿ ಹಾಕ್ಬಿಡೋಣ ಅಂತ ಹೇಳಿ ಬೇರೆ ಯಾವ್ದಾದ್ರು ವಂಚ ಹಾಕಿ ನಮ್ಮಲ್ಲಿ ಹಾಕ್ಬಿಟ್ರೆ ದಡ್ರ ಜೊತೆ ಜಾಂಡ್ರು ಬಂದ್ಬಿಡೋಣ ಅಂತ ಇವ್ರು ನಮ್ಮಲ್ಲಿ ಜಾಂಡ್ರು ಇದಾರೆ, ಅವ್ರು ಅನ್ಕೊಂಡಿದ್ದಾರೆ. ಅದರಿಂದ ಇದು ಕೂಡ ಅದ್ರ ಬಗ್ಗೆ ಎಲ್ಲ ಒಂದೊಂದೇ ಸಭೆ ಮಾಡ್ಕೊಂತ ಹೋಗೋಣ ಅಂತ ಹೇಳಿ ನಾನು ಬಹಳ ಮಾತಾಡೋದು ಕಾಣ್ತಾ ಇದೆ. ನಾನು ಮಾತು ಜಾಸ್ತಿ ಯಾಕಪ್ಪ ಅವ್ರು ಕೇಳ್ಕೊಂಡ ಅಂತ ನಟರಾಜ್ ಎಲ್ಲಿ ಹೌದಾ ಪಾಪ ಹೇಳು. ಈಗ ಸೈಡ್ ಬಂದ ಸ್ವಲ್ಪ ಹೊರಗಡೆ ಹೋಗಿ ಆ ಕಡೆ ಸೈಡ್ ಬನ್ನ. ಆಯ್ತು ಆಯ್ತು. ಮಾದಿಗ ಮಾದಾರ ಮಹಾಸಭಾ ನಾವು 10 ವರ್ಷದಿಂದ ನಾವು ಸಭೆ ಸೇರಿದ್ವಿ. ಮಾದಿಗ ಕೇಳ್ರಯ್ಯ, ನೀವ್ 10 ವರ್ಷ 12 ವರ್ಷದಿಂದ ಆ ಸಂಘ ರಿಜಿಸ್ಟ್ರೇಷನ್ ನಾವೆಲ್ಲ ಸೇರಿದ್ವಿ. ಇವರು ಯಾರು ಕಾರಜೋಳಿದ್ರು, ಎಲ್ಲ ಲೀಡರ್ಗಳು ಅಧಿಕಾರಿಗಳಿದ್ರು, ಮುನಿಯಪ್ಪನವ್ರ ನೇತೃತ್ವದಲ್ಲೇ ಎಲ್ಲ ಸೇರಿದ್ವಿ. ತಿಮ್ಮಪ್ಪನವರು ಎಲ್ಲರೂ ಈಗ ಮಾದಿಗ ಮಾದಾರ ಮಹಾಸಭಾ ಈಗ ಅದು ಡಿಲೀಟ್ ಮಾಡೋದು. ಆಯ್ತು ಮಾಡೋಣ ಮಾಡಿದಿರಲ್ವ ಈಗ ಬೇರೆ ಫಾರ್ಮ್ಯಾಟ್ ಮಾದಿಗನೇ ಫಸ್ಟ್. ಆಯ್ತು ಆಗಲಿ ಅಂತಂದೇಳಿ ಏನಪ್ಪ ಕೇಳಿದೆ. ಆಯ್ತು ನೋಡೋಣ, 28ಕ್ಕೆ ನೋಡೋಣ. 28ಕ್ಕೆ 28 ಆದ್ಮೇಲೆ ಅಲ್ಲಣ್ಣ ಈಗ ನೀನು ಮೊದಲನೇ ಫಾರ್ಮೆಟ್ ಅಲ್ಲಿ ಮಾಡಿದೆ, ನೆಕ್ಸ್ಟ್ ಫಾರ್ಮೆಟ್ ಚೇಂಜ್ ಮಾಡಕ್ಕೆ 28 ಅಥವಾ 33 ನೋಡೋಣ. ಇದೆಯಾ? ಸಾಗಲ್ಲ ನಮ್ದು 150 ಬರ್ರಿ ಗಂಗನಮಯ್ಯ, ಇದು 70ರ ದಶಕದ ಮಾಡ್ಲು. ನಮ್ ಕಾರ್ಡ್ 72 ಅಲ್ಲ ಮಾಡ್ಲು 78 ಮಾಡ್ಲು ದೇವರಾಜ ಅರಸು ಕಾಲದ್ದು. ಗಂಗನಮಯ್ಯನವರು
ಬಹಳ ಹಿರಿಯರು 78ರಲ್ಲಿ ದೇವರಾಜ ಅರಸರವರ ಇದ್ದಂತ ಸಂದರ್ಭದಲ್ಲಿ ಇವರು ಮೆಂಬರ್ ಆದಂತವರು, ಇವರು ಮನೆಯವರು ಕೂಡ ಕಮಲಮ್ಮನವರು 56 ನಿಮಿಷ ಕಮಲಮ್ಮನವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು. ನಂದು 97 ನಿಮಿಷ. ಅದರಿಂದ ಇವರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. 55 ನಿಮಿಷ ಕೂಡ ನಾನು ಸ್ವಾಗತ ಬಯಸ್ತೀನಿ. ನಟರಾಜ್ ಏಮಪ್ಪ ಯಾಕಂದ್ರು ನಾಯಕಡ ಫಾರ್ಮ್ಯಾಟ್ ಚೇಂಜ್ ಮಾಡ್ಬೇಕಂತ ಬಂದ್ರ ಸರಿ ನೋಡಪ್ಪ, ಅಲ್ಲಿವರೆಗೆ ಯಾರು ಮಾತಾಡ್ಸೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.